ಹಳೇ ಅವಾಗಿಂದ ನಡ್ಕೊಂಡು 100 ವರ್ಷದಿಂದ ನಡ್ಕೊಂಡು ಬರ್ತಾ ಇರೋದಕ್ಕೆ ಈಗ ಪ್ಯಾನ್ ಅನ್ನೋದು ಒಂದು ಪದ ಸೇರಿಸ್ಬಿಟ್ಟು ಇದು ಹೊಸದು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಈಗ ನಾವು ಬೇರೆ ಬೇರೆ ಭಾಷೆಯ ಕೃತಿಗಳನ್ನು ನಾವು ಇಂಗ್ಲೀಷಲ್ಲಿ ಅನುವಾದದಲ್ಲಿ ಓದ್ತಾ ಇದ್ವಿ. ಬೇರೆ ಬೇರೆ ಭಾಷೆಯವರು ಡಬ್ ಮಾಡಿ ತೋರಿಸ್ತಾ ಇದ್ದ ಪಿಕ್ಚರ್ಗಳನ್ನ ನೋಡ್ತಾ ಇದ್ವಿ. ಇದು ಕನ್ನಡ ಭಾಷೆನ ಡಬ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಕನ್ನಡದಲ್ಲೇನು ತೋರಿಸ್ತಾ ಇಲ್ಲ ಅವರು, ಆಯಾ ಭಾಷೆಗೆ ಡಬ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಏನು ಪ್ಯಾನ್ ಇಂಡಿಯಾ ಅಂದರೆ ಏನು ಅರ್ಥ? ಕನ್ನಡ ಪಿಕ್ಚರ್ ಅಲ್ಲ ಅವ್ರು ನೋಡ್ತಾ ಇರೋದು, ಅವ್ರವ್ರ ಭಾಷೆನಲ್ಲಿ ಆ ಪಿಕ್ಚರ್ನ ನೋಡ್ತಾ ಇದ್ದಾರೆ. ಮಾಡ್ದವ್ನು ಯಾರೋ ಒಬ್ಬ ಇದ್ದಾನೆ ಮೂಲೆಯಲ್ಲಿ ಕೂತಿದ್ದಾನೆ, ಆದರೆ ಅವ್ರು ನೋಡ್ತಾ ಇರೋದು ತಮಿಳ್ ಪಿಕ್ಚರು, ಅವ್ರು ನೋಡ್ತಾ ಇರೋದು ಹಿಂದಿ ಪಿಕ್ಚರು. ಸೊ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಹಾಗಾಗಿ ನಾವು ನಮ್ಮ ಕನ್ನಡ ಚಿತ್ರ ಅಲ್ಲೆಲ್ಲ ಹೋಗಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಕನ್ನಡ ಅಲ್ಲ ಅಲ್ಲಿ ಹೋಗ್ತಾ ಇರೋದು, ಭಾಷಾಂತರ ಆದ್ಮೇಲೆ ಅಷ್ಟೇ. ಸೊ ಈಗ ಇಟಾಲಿಯನ್ ಫಿಲ್ಮ್, ಈಗ ನಾವು ಅಫ್ಘಾನಿಸ್ತಾನದ್ದು ಬೇರೆ ಬೇರೆ ಇರಾನಿಯನ್ ಫಿಲ್ಮ್ಸು, ಎಂತೆಂಥ ಫಿಲ್ಮ್ಸ್ ಎಲ್ಲ ನಾವು ಇಂಗ್ಲೀಷ್ಗೆ ಡಬ್ ಆಗಿ ಬಂದಿದ್ದು ಅಥವಾ ಸಬ್ ಟೈಟಲ್ ಇರೋದನ್ನು ನಾವು ನೋಡ್ತಾನೆ ಇದ್ದೀವಲ್ಲ. ಸೊ ಒಂದು ಈ ಹೈಪ್ ಕ್ರಿಯೇಟ್ ಮಾಡಿರೋದು ಮಾರ್ಕೆಟ್ ದೃಷ್ಟಿಯಿಂದ. ನಮ್ಮ ಕನ್ನಡದಲ್ಲಿ ನಾವು ಈಗ ನಮ್ಮ ಕನ್ನಡದ ನಿಜವಾಗೂ ಲೋ ಬಜೆಟಲ್ಲಿ ಬಂದಿರುವಂತಹ ಒಳ್ಳೊಳ್ಳೆ ಫಿಲ್ಮ್ಸ್ ಇದ್ದಾವಲ್ಲ, ಅದನ್ನು ಇವ್ರು ತೋರಿಸ್ತಾರಾ? ತೋರಿಸಲ್ಲ. ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಬುಕರ್ ಪ್ರಶಸ್ತಿ ಬಗ್ಗೆ. ಬುಕರ್ ಪ್ರಶಸ್ತಿ ಬಂದ ತಕ್ಷಣ ಎಲ್ಲ ಪುಸ್ತಕಗಳನ್ನು ಇಂಗ್ಲೀಷ್ಗೆ ಆಗಿಬಿಟ್ರೆ ನಾವು ವರ್ಲ್ಡ್ ಲೆವೆಲಲ್ಲಿ ಇಲ್ಲ. ಅದಕ್ಕಿಂತ ಮುಂಚೆನೇ ನಾವು ಕನ್ನಡದಿಂದ ಬೇಕಾದಷ್ಟು ನಮ್ಮ ವಿದ್ವಾಂಸರು, ಅನುವಾದಕರು ಕನ್ನಡದ ಕೃತಿಗಳನ್ನು ಇಂಗ್ಲೀಷ್ಗೆ ಮಾಡಿದ್ದಾರೆ.